ಎಕ್ಸಾಮ್ ಬರೆದು 10 ನಿಮಿಷಕ್ಕೆ ರಿಸಲ್ಟ್ ಬರುತ್ತೆ ಅಂತಂದ್ರೆ ಆಶ್ಚರ್ಯಕ್ಕೂ ಆಶ್ಚರ್ಯ ಆಗಿರಬೇಕು. ಎಸ್, ಈ ಒಂದು ಘಟನೆ ಆಗಿರೋದು ಬೆಳಗಾವಿಯ ಬಿಟಿಯುನಲ್ಲಿ. ಪರೀಕ್ಷೆ ಬರೆದಂತಹ 10 ನಿಮಿಷದಲ್ಲೇ ಫಲಿತಾಂಶ ಪ್ರಕಟ ಮಾಡಿದೆ ಬಿಟಿಯು. 10 ನಿಮಿಷಗಳಲ್ಲೇ ಫಲಿತಾಂಶವನ್ನ ಪ್ರಕಟ ಮಾಡುವಂತಹ ಮೂಲಕವಾಗಿ ದಾಖಲೆ ನಿರ್ಮಾಣ ಮಾಡಿದೆ ಬಿಟಿಯು. 56,000 ವಿದ್ಯಾರ್ಥಿಗಳ ಫಲಿತಾಂಶವನ್ನ ಪ್ರಕಟ ಮಾಡಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿವಿಎಲ್ ಅಂತಿಮ ಸೆಮಿಸ್ಟರ್ ಎಕ್ಸಾಮ್ ಆಗಿದೆ. ಸೊ 10 ನಿಮಿಷಕ್ಕೆ ನೋಡಿ, ಇನ್ನೂ ಕೂಡ ಅವರು ಪೆನ್ನು ಪೆನ್ಸಿಲ್ ತಗೊಂಡು ಆಚೆ ಬಂದು ನಿಂತಿಲ್ಲ ಆಗ್ಲೇ ರಿಸಲ್ಟ್. ಬೆಳಗಾವಿಯಲ್ಲಿನ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಘಟನೆ ಆಗಿದೆ. ಎಂಜಿನಿಯರಿಂಗ್ ಅಂತಿಮ ಸೆಮಿಸ್ಟರ್ ಎಕ್ಸಾಮ್ನ ರಿಸಲ್ಟ್ 10 ನಿಮಿಷದಲ್ಲಿ ಪ್ರಕಟ ಆಗಿದೆ. ಎಕ್ಸಾಮ್ ಹಾಲಿಂದ ಅವರು ಆಚೆ ಬಂದೇ ಇಲ್ಲ, ಆಗ್ಲೇ ರಿಸಲ್ಟ್. ಬಿ ಮತ್ತು ಬಿಟೆಕ್ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯನ್ನ ಬರೆದಿದ್ದಾರೆ ಸ್ಟೂಡೆಂಟ್ಸ್. 56,192 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. 99.98% ಫಲಿತಾಂಶ ಬಂದಿದೆ. ಶುಕ್ರವಾರ ಸಂಜೆ 5:30ಕ್ಕೆ ಪರೀಕ್ಷೆಯನ್ನ ಮಾಡಲಾಗಿದೆ. ನೋಡಿ, 5:40ಕ್ಕೆ ಫಲಿತಾಂಶ ಪ್ರಕಟ ಆಗಿದೆ. ಹಿಂದಿನ ವರ್ಷಗಳಲ್ಲಿ ಕೂಡ ನಾವು ಗಮನಿಸೋದಾದ್ರೆ ನೋಡಿ, 2023ರಲ್ಲಿ ಕೇವಲ 2 ದಿನದಲ್ಲಿ ರಿಸಲ್ಟ್ ಬಂತಂತೆ. 24ರಲ್ಲಿ ಸೇಮ್ ಇದೇ ವರ್ಷ ಇದೇ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ನೋಡಿ 2 ಗಂಟೆಗಳಲ್ಲೇ ರಿಸಲ್ಟ್ ಬಂತಂತೆ. ಆಮೇಲೆ 25ಕ್ಕೆ 1 ಗಂಟೆಯಲ್ಲಿ ರಿಸಲ್ಟ್ ಬಂತಂತೆ. ಇನ್ನು ಈ ವರ್ಷ ನೋಡಿ, ಇನ್ನು ಎಕ್ಸಾಮ್ ಬರೆದು 10 ನಿಮಿಷ ಆಗಿಲ್ಲ, ಆಚೆ ಬಂದು ನಿಂತ್ಕೊಂಡಿಲ್ಲ, ಆಗಲೇ ರಿಸಲ್ಟ್ ಅನೌನ್ಸ್ ಆಗಿದೆ. ಆ ಮೂಲಕವಾಗಿ ಹಿಂದೆ ಏನು ದಾಖಲೆಗಳನ್ನು ಮಾಡಿತ್ತೋ, ಸೊ ಆ ದಾಖಲೆಗಳನ್ನು ಮುರಿದಿದ್ದಾರೆ. ಈ ಹಿಂದೆ ಪರೀಕ್ಷೆ ಮುಗಿದಂಥ 1 ಗಂಟೆಯ ಒಳಗಡೆ ಫಲಿತಾಂಶವನ್ನು ಪ್ರಕಟ ಮಾಡಿತ್ತು ಕಳೆದ ವರ್ಷ. ಸೊ ಫಲಿತಾಂಶವನ್ನು ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೆ ನೇರವಾಗಿ ಕಳುಹಿಸಲಾಗಿದೆ. ಎಷ್ಟು ಆಶ್ಚರ್ಯಕ್ಕೂ ಆಶ್ಚರ್ಯ ಅಂತ ಅನ್ಸುತ್ತೆ. ಅಬ್ಬ, ಹಿಂಗೂ ಸಾಧ್ಯವಾ, ಹೌದಾ ಅಂತೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಎಷ್ಟು ಈ ರೀತಿಯಾಗಿ ರಿಸಲ್ಟನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಕೂಡ ವಿಟಿಯು ಮಾಡಿದೆ ಅನ್ನುವಂತಹ, ಅಲ್ಲಿ ಎಷ್ಟು ಶ್ರಮವನ್ನು ಹಾಕಿದೆ ಅನ್ನುವಂತಹ ವಿಚಾರಗಳು ಕೂಡ ಗೊತ್ತಾಗುತ್ತೆ. ನೋಡಿ, 2024 ಮೇ ತಿಂಗಳಿನಲ್ಲಿ 2020ರ ಬ್ಯಾಚ್ನ 37,000 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರ್ತಾರೆ. ಅದರ ಫಲಿತಾಂಶವನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ. ಅದು ಎಷ್ಟು ಗಂಟೆಗಳಲ್ಲಿ? 3 ಗಂಟೆಗಳಲ್ಲಿ. 15 ದಿನ, 1 ತಿಂಗಳು ವೆಯ್ಟ್ ಮಾಡ್ತೀವಿ ನಾವು ರಿಸಲ್ಟ್ ಬರಬೇಕು ಅಂತಂದರೆ. ಬಟ್ ಇಲ್ಲಿ 10 ನಿಮಿಷಕ್ಕೆ ರಿಸಲ್ಟ್ ಬರುತ್ತೆ ಅಂತಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಏನೇ ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಆಗಿದ್ರು ಕೂಡ ಸ್ವಲ್ಪ ವೈಫಲ್ಯ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಲ್ವಾ. ಅಷ್ಟು ಈಸಿಯಾಗಿ ನಾವು ಟೆಕ್ನಿಕಲಿ ಎಷ್ಟೇ ಸ್ಟ್ರಾಂಗ್ ಅಂತ ಅನಿಸಿದ್ರೂ ಕೂಡ ಒಂದಷ್ಟು ಅಲ್ಲಿ ವೈಫಲ್ಯವನ್ನು ಕಾಣುವಂತಹ ಸಾಧ್ಯತೆಗಳಿರುತ್ತೆ. ಅದಕ್ಕೂ ಮುಂಚಿತವಾಗಿ ಅದರ ಎಲ್ಲ ಟೆಸ್ಟನ್ನು ಕೂಡ ಮಾಡಿ ಆನಂತರವಾಗಿ ರಿಸಲ್ಟನ್ನು ಕೂಡ ಪ್ರಾಯೋಗಿಕವಾಗಿ ಪರೀಕ್ಷೆಗಳನ್ನು ಮಾಡಿದಂತಹ ನಂತರವಾಗಿ ಬೇಗ ಕೊಡಬೇಕು. ಐತಿಹಾಸಿಕ ದಾಖಲೆ ಅಲ್ಲದೆ ಇನ್ನೇನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಮಂಜುನಾಥ್ ಪಾಟೀಲ್, ವಿಚಾರ ಕೇಳಿದ ತಕ್ಷಣ ಫಸ್ಟ್ ಅನಿಸಿದ್ದು, ಹೌದಾ ಹಿಂಗೆಲ್ಲ ಸಾಧ್ಯನಾ? ಭಾಳ ಆಶ್ಚರ್ಯ ಆಯಿತು. ಐತಿಹಾಸಿಕ ದಾಖಲೆ ಅಲ್ಲದೆ ಮತ್ತಿನ್ನೇನು ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನಿದೆ ಮಾಹಿತಿ? ಯಾವ ರೀತಿಯಾಗಿ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ರು? ಇದಕ್ಕೆ ಮಾಹಿತಿ ಕೊಡೋದಾದ್ರೆ. ಹೌದು ಕುಸುಮ, ಏನು ಬೆಳಗಾವಿ ಬಿಟಿಯು ವಿಶ್ವವಿದ್ಯಾಲಯದಲ್ಲಿ ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೆ, ಈ ವಿಶ್ವವಿದ್ಯಾಲಯದಲ್ಲಿ ಏನು 10 ನಿಮಿಷದಲ್ಲಿ ಒಂದು ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಪರೀಕ್ಷೆ ಬರೋದು 10 ನಿಮಿಷದಲ್ಲಿ ಪರೀಕ್ಷೆ ಕೊಡೋದು ಬಹಳ ಒಂದು ಸಾಧನೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ 56,000 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಕ್ಕಾಗಿ ಕಾದು ಕುಳಿತಿರ್ತಾರೆ. ಅಂತ ಸಮಯದಲ್ಲಿ ಈ ಬೇರೆ ಬೇರೆ ವಿಶ್ವವಿದ್ಯಾಲಯದಲ್ಲಿ ಒಂದು 15 ದಿನ ಆಗಿರ್ಬೋದು, 1 ತಿಂಗಳಾದ್ರೂ ಸಹ ಅಲ್ಲಿರುವಂತ ಫಲಿತಾಂಶ ಬಂದಿರಂಗಿಲ್ಲ. ಆದ್ರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿ ಏನಿದ್ದಾರೆ ವಿದ್ಯಾಶಂಕರ್ ಅವರು, ಅವರ ಪ್ರಯತ್ನದಿಂದ ಇಷ್ಟೆಲ್ಲ ಆಗಿದೆ ಅಂತ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಮೊದಲು ಏನು ಥಿಯರಿ ಎಕ್ಸಾಮ್ ಆಗಿರ್ತವೆ, ಆ ಥಿಯರಿ ಎಕ್ಸಾಮ್ ಅನ್ನ ಒಂದು ಡಿಜಿಟಲೀಕರಣ ಮಾಡಿರ್ತಾರೆ. ಡಿಜಿಟಲೀಕರಣ ಮಾಡಿದ ತದನಂತರ ಏನು ಲ್ಯಾಬ್ ಎಕ್ಸಾಮ್ ಇರುತ್ತೆ, ಲ್ಯಾಬ್ ಎಕ್ಸಾಮ್ ಆದ ಒಂದು 5 ನಿಮಿಷಕ್ಕೆ ಅದನ್ನು ಎಲ್ಲಾನು ಡಾಟಾನ ಕಂಪ್ಯೂಟರೈಸ್ ಮಾಡ್ತಾರೆ. ಕಂಪ್ಯೂಟರೈಸ್ ಮಾಡಿದ ತದನಂತರ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಹೀಗೆ ಬೆಳಗಾವಿಯಲ್ಲಿರುವಂತಹ ಏನು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಸಾಧನೆ ಇವತ್ತು ಇಡೀ ದೇಶವೇ ಕೊಂಡಾಡ್ತಿದೆ ಅಂತ ಹೇಳ್ಬೇಕಾಗತ್ತೆ ಕುಸುಮ. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.